सारियों से आया हूँ। यहाँ से 400 किलोमीटर दूर है सिर्फ मोदी जी को हेलो बोलने के लिए, आने के लिए, यहाँ पे इस छोटी सी कम्युनिटी के लिए इतना सब कुछ करने के लिए। जी मैं तो वही बोलूँगा, मोदी जी इज़ द बेस्ट। ಸ್ನೇಹಿತರೆ, ನರೇಂದ್ರ ಮೋದಿಯವರು 5 ರಾಷ್ಟ್ರಗಳ ಭೇಟಿಯ 3ನೇ ಭೇಟಿಯ ದೇಶವಾಗಿ ಅರ್ಜೆಂಟೀನಾಕ್ಕೆ ಬಂದಿದ್ರು. ಇಲ್ಲಿ ನರೇಂದ್ರ ಮೋದಿಯವರಿಗೆ ಅತ್ಯಂತ ಅದ್ಧೂರಿಯ ಸ್ವಾಗತ ಸಿಕ್ಕಿದೆ. ಇನ್ನು ಭಾರತೀಯ ಸಮುದಾಯದ ಸದಸ್ಯರು ಮೋದಿ ಮೋದಿ ಮತ್ತು ಭಾರತ್ ಮಾತಾ ಕಿ ಜೈ ಘೋಷಣೆಗಳೊಂದಿಗೆ ಸ್ವಾಗತಿಸಿದ್ದಾರೆ. ಅವರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಒಂಚೂರು ಮಾತುಕತೆಯನ್ನು ಕೂಡ ಮಾಡಿದ್ದಾರೆ. ಇನ್ನು ಮೋದಿ ಅವರನ್ನು ಸ್ವಾಗತಿಸಲಿಕ್ಕೆ ಸಾಂಸ್ಕೃತಿಕ ನೃತ್ಯ ಪ್ರದರ್ಶನವನ್ನು ಕೂಡ ಮಾಡಲಾಗಿದೆ. ಇನ್ನು ಕಳೆದ 57 ವರ್ಷಗಳಲ್ಲಿ ಅರ್ಜೆಂಟೀನಾಕ್ಕೆ ಪ್ರಧಾನಿಯವರು ಭೇಟಿ ಕೊಟ್ಟದ್ದು ಇದೇ ಮೊದಲಾಗಿದೆ. ಒಂದು ರೀತಿಯಲ್ಲಿ ಇದು ದ್ವಿಪಕ್ಷೀಯ ಭೇಟಿಯಾಗಿದೆ. ಇನ್ನು ಪ್ರಧಾನಿಯಾಗಿ ನರೇಂದ್ರ ಮೋದಿ ಅವರು ಈ ದೇಶಕ್ಕೆ 2ನೇ ಬಾರಿಗೆ ಭೇಟಿಯನ್ನು ಕೊಟ್ಟಿರುವಂತದ್ದು 2018ರಲ್ಲಿ G20 ಶೃಂಗಸಭೆಗೆ ನರೇಂದ್ರ ಮೋದಿ ಅವರು ಬಂದಿದ್ರು. ಇನ್ನು ಸ್ನೇಹಿತರೆ, ನರೇಂದ್ರ ಮೋದಿ ಅವರು ಈ ಭೇಟಿಯ ಸಂದರ್ಭದಲ್ಲಿ ಡಿಫೆನ್ಸ್ ಆಗಿರಬಹುದು, ಅಗ್ರಿಕಲ್ಚರಲ್ ಆಗಿರಬಹುದು, ಮೈನಿಂಗ್, ಆಯಿಲ್ ಮತ್ತೆ ಅನಿಲ, ನವೀಕರಿಸಬಹುದಾದ ಇಂಧನ, ವ್ಯಾಪಾರ ಮತ್ತೆ ಇನ್ವೆಸ್ಟ್ಮೆಂಟ್ ಸೇರಿದಂತೆ ಪ್ರಮುಖ ಕ್ಷೇತ್ರಗಳಲ್ಲಿ ಭಾರತ ಹಾಗೆ ಅರ್ಜೆಂಟೀನಾ ಪಾಲುದಾರಿಕೆಯನ್ನ ಮತ್ತಷ್ಟು ಹೆಚ್ಚಿಸಲಿಕ್ಕೆ ಅಧ್ಯಕ್ಷ ಮೀಲಿ ಅವರೊಂದಿಗೆ ಮಾತುಕತೆ ನಡೆಸಿದ್ದಾರೆ ಅಂತ ಹೇಳಿ ವಿದೇಶಾಂಗ ವ್ಯವಹಾರಗಳ ಇಲಾಖೆ ತಿಳಿಸಿದೆ. ಇನ್ನು ಇದೇ ಸಂದರ್ಭದಲ್ಲಿ ಅರ್ಜೆಂಟೀನಾದ ರೊಸಾರಿಯೋದಿಂದ 400 ಕಿಲೋಮೀಟರ್ ದೂರವನ್ನ ಪ್ರಯಾಣಿಸಿ ಬಂದಂತಹ ವಿಜಯ್ ಕುಮಾರ್ ಗುಪ್ತಾ ಅನ್ನುವಂತಹ ಭಾರತೀಯ ಮೂಲದ ವ್ಯಕ್ತಿ ಪ್ರಧಾನಿ ಮೋದಿ ಅವರನ್ನು ನೋಡ್ಲಿಕ್ಕೋಸ್ಕರನೇ ಈತ 400 ಕಿಲೋಮೀಟರ್ ದೂರದಿಂದ ಸೈಕಲ್ ತುಳಿದುಕೊಂಡು ಬಂದಿದ್ದ ಅಂತ ಹೇಳಿ ಏನೋ ಪ್ರಧಾನಿ ಮೋದಿ ಅವರನ್ನು ನೋಡಿ ತುಂಬಾ ಸಂತೋಷವನ್ನು ಪಟ್ಟಿದ್ದಾನೆ. ನಮ್ಮ ದೇಶದ ಪ್ರಧಾನಿಯವರು ನಾವಿರುವ ಕಡೆಯಲ್ಲೇ ಬಂದಿದ್ದು ನಮಗೆ ತುಂಬಾ ಸಂತೋಷವನ್ನು ತಂದಿದೆ. ಅವರನ್ನು ನೋಡಲಿಕ್ಕೆ ನಾನು 400 ಕಿಲೋಮೀಟರ್ ದೂರದಿಂದ ಸೈಕಲ್ನಲ್ಲೇ ಬಂದಿದ್ದೆ. ಬಂದಿರೋದಕ್ಕೂ ಕೂಡ ತುಂಬ ಸಾರ್ಥಕ ಆಯಿತು. ಅವರನ್ನು ನೋಡಿದೆ, ಕೈ ಕುಲುಕಿದೆ, ಅಂದರೆ ಶೇಕ್ ಹ್ಯಾಂಡ್ ಮಾಡಿದೆ. ಒಂದು ರೀತಿಯಲ್ಲಿ ನನಗೆ ತುಂಬ ಖುಷಿ ಆಯಿತು. ನನ್ನ ಕನಸೊಂದಿತ್ತು, ಅದು ಈಗ ನನಸಾಗಿದೆ. ಒಂದು ರೀತಿಯಲ್ಲಿ ದೇವರ ಆಶೀರ್ವಾದವೇ ಸಿಕ್ಕಂತಾಗಿದೆ ಅಂತ ಹೇಳಿ ಆತ ಮೋದಿಯವರ ಭೇಟಿಯ ನಂತರ ಖಾಸಗಿ ಸುದ್ದಿ ಸಂಸ್ಥೆಗೆ ಆತ ಒಂದು ಚಿಕ್ಕದಾದ ಬೈಟನ್ನು ಕೊಟ್ಟಿದ್ದಾನೆ. ಅದರಲ್ಲಿ ಈ ಮಾತನ್ನ ಆತ ಹೇಳಿದ್ದಾನೆ. सारियों से आया हूँ, यहाँ से 400 किलोमीटर दूर है सिर्फ मोदी जी को हेलो बोलने के लिए, आने के लिए, यहाँ पे इस छोटी सी कम्युनिटी के लिए इतना सब कुछ करने के लिए और इंडिया की रेपुटेशन भी बढ़ाने के लिए। जी उनको हाथ मिलाने का मुझे मौका मिला एक बार। जी मैं तो वही बोलूँगा, मोदी जी इज़ द ಬೆಸ್ಟ್. ಅಂದ್ರೆ ಈತನಿಗೆ ಏನ್ ಅನ್ಸಿದೆ ಅಂತಂದ್ರೆ ಈತ ಬಂದಿರೋದಕ್ಕಿಂತ ಕೂಡ ಜಾಸ್ತಿಯಾದ ಅವಕಾಶ ಸಿಕ್ಕಿದೆ ಅಂತ ಅಂದ್ರೆ ಈತ ಬಂದಿದ್ದು ಹಲೋ ಅಂತ ಹೇಳಲಿಕ್ಕೆ, ಜಸ್ಟ್ ಗ್ರೂಪ್ ಅಲ್ಲಿ ಇರ್ತಾರಲ್ವಾ ಅವಾಗ ಒಂದು ಹಲೋ ಅಂತ ಹೇಳಬೇಕು ಅಂತ. ಆದರೆ ನಾನು ಅಂದುಕೊಂಡಿದ್ದಕ್ಕಿಂತ ನನಗೆ ಹೆಚ್ಚಾಗಿ ಅವಕಾಶ ಸಿಕ್ತು. ಮೋದಿಯವರೊಂದಿಗೆ ಕೆಲ ಕ್ಷಣಗಳನ್ನು ಕಳೀಲಿಕ್ಕೆ ಅವಕಾಶ ಸಿಕ್ತು. ಅವರ ಕೈ ಕುಲುಕು ಅಂದರೆ ಶೇಕ್ ಹ್ಯಾಂಡ್ ಮಾಡುವ ಕೂಡ ಒಂದು ಅವಕಾಶ ಸಿಕ್ತು ಅನ್ನುವಂತಹ ಖುಷಿಯನ್ನು ಈತ ವ್ಯಕ್ತಪಡಿಸಿದ್ದಾನೆ. ಇನ್ನು ಸ್ನೇಹಿತರೆ, ಮೋದಿಯವರು ಈ ಭೇಟಿಯನ್ನು ಅಂದರೆ ಅರ್ಜೆಂಟೀನಾದ ರಾಷ್ಟ್ರಪತಿ ಜೇವಿಯರ್ ಮಿಲೆ ಅವರ ಒಂದು ಇನ್ವಿಟೇಷನ್ ಮೇರೆಗೆ ಈ ಭೇಟಿಯನ್ನು ಕೈಗೊಂಡಿದ್ರು. ಈ ಒಂದು ದ್ವಿಪಕ್ಷೀಯ ಭೇಟಿ ಒಂದು ರೀತಿಯಲ್ಲಿ ಐತಿಹಾಸಿಕ ಅಂತಾನೆ ಹೇಳಬಹುದು. ಇನ್ನು ಮೋದಿ ಅವರು ಬರುವ ಮೊದಲೇ ಬ್ಯೂನಸ್ ಐರಿಸ್ ನಲ್ಲಿ ಆಲ್ವಿಯರ್ ಪ್ಯಾಲೇಸ್ ಹೋಟೆಲ್ ನಲ್ಲಿ ಜನರು ತುಂಬಾ ಜಾಸ್ತಿ ಮಟ್ಟದಲ್ಲಿ ಜಮಾಯಿಸಿದ್ರು. ಇನ್ನು ಆ ದೇಶದಲ್ಲಿರುವಂತಹ ಭಾರತೀಯರಾಗಿರಬಹುದು ಹಾಗೆ ಭಾರತೀಯ ಪ್ರವಾಸಿಗರು ಮೋದಿಯವರನ್ನು ತುಂಬಾ ಆದರದಿಂದ ಸ್ವಾಗತಿಸಿದ್ದಾರೆ. ಏನೋ ಆಗ್ಲೇ ಹೇಳಿದಂತೆ ನರೇಂದ್ರ ಮೋದಿಯವರು ಬರುವಾಗ ಭಾರತ್ ಮಾತಾ ಕಿ ಜೈ, ಜೈ ಶ್ರೀರಾಮ್ ಮತ್ತು ಮೋದಿ ಮೋದಿ ಘೋಷಣೆಗಳೊಂದಿಗೆ ಅವರನ್ನ ಸ್ವಾಗತಿಸಿದ್ದಾರೆ. ಇನ್ನು ಸ್ನೇಹಿತರೆ, ನರೇಂದ್ರ ಮೋದಿ ಅವರು ಅರ್ಜೆಂಟೀನಾ ಪ್ರವಾಸದ ಬಳಿಕ 4 ದಿನಗಳ ಬ್ರೆಜಿಲ್ ಪ್ರವಾಸವನ್ನು ಕೂಡ ಕೈಗೊಂಡಿದ್ದಾರೆ. ಅವರು ಈ ಸಂದರ್ಭದಲ್ಲಿ 17ನೇ ಬ್ರಿಕ್ಸ್ ಶೃಂಗಸಭೆಯಲ್ಲಿ ಕೂಡ ಪಾರ್ಟಿಸಿಪೇಟ್ ಮಾಡಲಿಕ್ಕಿದ್ದಾರೆ. ನಿನ್ನೆ ಸಂಜೆ ಅಂದರೆ ಶನಿವಾರ ಸಂಜೆ ಗಲಿಯೋ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಅವರು ಆಗಮಿಸಿದ್ದಾರೆ. ಇವರನ್ನು ಅತ್ಯಂತ ಸಾಂಪ್ರದಾಯಿಕವಾಗಿ ಸ್ವಾಗತಿಸಲಾಗಿದೆ. ಇನ್ನು 5 ದೇಶಗಳ ಪ್ರವಾಸವನ್ನು ಕೈಗೊಂಡಿರುವಂತಹ ಪ್ರಧಾನಿ ಮೋದಿಯವರ 4ನೇ ದೇಶದ ಇದು ಭೇಟಿಯಾಗಿದೆ. ಈ ಮೊದಲು ಘನಾ, ಟ್ರಿನಿಡಾಡ್ ಆ್ಯಂಡ್ ಟೋಬಾಗೆ ಹಾಗೆ ಅರ್ಜೆಂಟೀನಾಗೆ ಭೇಟಿಯನ್ನು ಕೊಟ್ಟಿದ್ರು.
Argentina is a part of the lithium triangle. It is of great interest to us. We had two Indian public sector companies, Coal India Limited and also a consortium called Kabil, which is specifically tasked with picking up critical minerals assets outside India. They have signed 5 concession agreements, and they are working on how to finalize investments and how to work out the implementation of the investments in such a way that minerals can be produced here, refined, and taken to India for various purposes. I believe that there are 2 private sector companies also, one from India called Greenco, and another Indian-owned company based in the UAE called World Metal Alloys, which is also invested in lithium concessions in Argentina. Hopefully, we will have more cooperation coming in the coming years. On BRICS, there was a very interesting question. I'm not sure I agree with your reasoning about why India entered BRICS, but let me try and limit myself to the fact that there was no discussion on BRICS between India and Argentina today. And therefore, the other points that you mentioned did not arise. Drones, yes, Israel has one of the most vibrant drone production, drone technology systems in the world. Our industry also collaborates extensively with Israel, but we use drones for a large number of reasons that I explained to you in my initial presentation. And the president clearly showed a lot of interest in the applications that we use for drones, especially for agriculture, animal husbandry, monitoring transmission lines, etc. And anything that led to an increase in productivity in economic activity was of great interest to President Milei. So he absorbed a lot of the uses that we have for drones in India very keenly and said he would like to understand more, and therefore a big business delegation will be going to India in the next couple of months